ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತೊಂದಷ್ಟು ಸೀರೆಗಳಿಗೆ ನಾನು ಡಿಸೈನ್ಸ್ನ ಹಾಕಿದ್ದೆ. ಯಾವ್ಯಾವ ಡಿಸೈನ್ನ ಹಾಕಿದ್ದೀನಿ, ಹಾಗೆಯೇ ಅದರ ರೇಟ್ ಏನಿರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೇನಾದರೂ ಈ ಒಂದು ಡಿಸೈನ್ಸಲ್ಲಿ ಯಾವುದಾದ್ರೂ ಡಿಸೈನ್ ನಿಮಗೆ ಇಷ್ಟ ಆದರೆ ನೀವು ಅದನ್ನು ಬೇಕು ಅಂತ ಹೇಳಿದ್ರೆ, ಈ ಡಿಸೈನ್ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ನಿಮಗೆ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ಇದು ಆಲ್ರೆಡಿ ಈ ಡಿಸೈನ್ಸ್ ಎಲ್ಲದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಮಾತ್ರ ನಾನಿಲ್ಲಿ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇದು ಬಂದು ಸಿಂಗಲ್ ಸ್ಟೆಪ್ ಹಾರ್ಚ್ ಡಿಸೈನು. ಈ ರೀತಿ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಈ ಒಂದು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಈ ಡಿಸೈನ್ಗೆ ನಾನು 450 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ಈವನ್ 400ಇಂದ 450ವರೆಗೂ, ಇಲ್ಲ 350ಇಂದ 450ವರೆಗೂ ನಾವು ಈ ಡಿಸೈನ್ಗೆ ಚಾರ್ಜ್ ಮಾಡ್ಕೋಬೋದು. ಡಿಸೈನ್ ಪೂರ್ತಿ ಬಂದು ಈ ರೀತಿ ಇರುತ್ತೆ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ಈ ಥರ ಒಂದು ಡಿಸೈನ್ನ ಹಾಕಿದ್ದೀನಿ ನೋಡಿ. ಜಾಸ್ತಿ ಯಾರಾದರೂ ನಮಗೆ ಬೀಡ್ಸ್ ಬೇಡ, ಕೆಲವೊಬ್ಬರಿಗೆ ಬೀಡ್ಸ್ಗಳು ಇಷ್ಟ ಆಗೋದಿಲ್ಲ ಸ್ನೇಹಿತರೆ. ಸೊ ಅಂಥವ್ರಿಗೆ ನಾವು ಈ ಒಂದು ಡಿಸೈನ್ನ ಹಾಕಿ ಕೊಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಿಂಗಲ್ ಬೀಡ್ ಅಷ್ಟೇ ಬರುತ್ತೆ. ಈ ಬೀಡು ಬೇಡ ಅಂತಂದರೂ ಕೂಡ ನಾವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಪೂರ್ತಿ ಡಿಸೈನ್ ನೋಡಿ ಈ ರೀತಿ ಇರುತ್ತೆ. ಈ ಡಿಸೈನ್ ಒಂಥರ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರೋವಂಥ ಡಿಸೈನ್ ಇದು. ಯಾಕೆ ಅಂದರೆ ನನಗೆ ಜಾಸ್ತಿ ಬೀಡ್ಸ್ ಇದ್ದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇದು ಜಾಸ್ತಿ ಬೀಡ್ಸು ಇಲ್ಲ, ಹಾಗೆಯೇ ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನನಗೆ ಈ ಡಿಸೈನ್ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಹಾಗೆಯೇ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿ ನಾನು ಇನ್ನೂ ಒಂದು ಡಿಸೈನ್ ಹಾಕಿದ್ದೀನಿ ಸ್ನೇಹಿತರೆ, ಅದನ್ನು ಕೂಡ ತೋರಿಸ್ತೀನಿ. ಅಂದರೆ ಈ ವಾರದಲ್ಲಿ ನನಗೆ ಜಾಸ್ತಿ ಕ್ರೋಶಾ ವರ್ಕಲ್ಲೇ ಆರ್ಡರ್ ಬಂದಿತ್ತು. ಸೊ ಹಾಗಾಗಿ ನನಗೆ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಕ್ರೋಶಾ ವರ್ಕ್ ಮಾಡೋದು ಅಂದರೆ ತುಂಬಾ ಇಷ್ಟ. ಈ ವಾರ ತುಂಬಾ ಖುಷಿಯಾಗಿ ನಾನು ಸೀರೆ ಡಿಸೈನ್ಸ್ಗಳನ್ನ ಹಾಕಿದ್ದೀನಿ. ಈ ಕ್ರೋಶಾ ವರ್ಕಲ್ಲಿ ನಾನು ಕ್ರಿಸ್ಟಲ್ ಬೀಡನ್ನ ಉಪಯೋಗಿಸ್ಕೊಂಡಿದ್ದೀನಿ. ಮತ್ತು ಇದು ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ ಡಿಸೈನ್ ಸ್ನೇಹಿತರೆ. ಕ್ರಿಸ್ಟಲ್ ಬೀಡ್ ಅಂದರೆ ಕೆಲವರು ಇಷ್ಟಪಡ್ತಾರೆ, ಯಾಕಂದರೆ ಬೀಡ್ಸ್ಗಳು ಕಲ್ಲರ್ ಹೋಗೋದಿಲ್ಲ. ಸೊ ಹಾಗಾಗಿ ನಾವು ಆರಾಮಾಗಿ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡಿಕೊಂಡು ಡಿಸೈನ್ಸ್ಗಳನ್ನ ಮಾಡ್ಬೋದು. ಮತ್ತು ಈ ಒಂದು ಡಿಸೈನ್ಗೆ ನಾನು 600 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ಆ್ಯಕ್ಚುಲಿ 600 ಅಂದರೆ ಕಡಿಮೆನೇ ಆಯಿತು ಸ್ನೇಹಿತರೆ. ಒಂದು 750ವರೆಗೂ ನಾವು ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಯಾಕಂದರೆ ಇದು ಸ್ವಲ್ಪ ಹಾಕೋದು ಕೂಡ ಟೈಮು ಜಾಸ್ತಿನೇ ತೊಗೊಳುತ್ತೆ. ಮತ್ತು ನಮಗೆ ಹತ್ತತ್ರ 2 ಸರ ಇರೋವಂಥ ಕ್ರಿಸ್ಟಲ್ ಬೀಡ್ಸ್ಗಳು ಬೇಕಾಗುತ್ತೆ. ಒಂದೊಂದು ಬಂದು 35 ರುಪೀಸ್ ತೊಗೋತಾರೆ. ಸೊ ಹಾಗಾಗಿ ಬೀಡ್ಸ್ಗಳಿಗೂ ಕೂಡ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಹಾಗಾಗಿ ಎಲ್ಲದನ್ನು ಲೆಕ್ಕ ಮಾಡಿಬಿಟ್ಟು ನೋಡಿ ನೀವು ಈ ಡಿಸೈನ್ಗೆ ಚಾರ್ಜನ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಇನ್ನೂ ಒಂದಷ್ಟು ಸೀರೆಗಳಿಗೆ ಡಿಸೈನ್ ಮಾಡಿದ್ದೀನಿ ಸ್ನೇಹಿತರೆ. ಆ್ಯಕ್ಚುಲಿ ಇದು ಬಂದು 2 ಸೀರೆಗೆ ಒಂದೇ ಥರ ಡಿಸೈನ್ನೇ ಹಾಕಿದ್ದೀನಿ, ಸಿಂಗಲ್ ಸ್ಟೆಪ್ ಡಿಸೈನು. ನಾನು ಫಸ್ಟ್ ಏನು ತೋರಿಸ್ದೆ ಅಲ್ವಾ, ಸೇಮ್ ಡಿಸೈನೇ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಆ್ಯಕ್ಚುಲಿ 4 ಸೀರೆಗೂ ಒಂದೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ 4 ಸೀರೆಗೂ ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಈ ರೀತಿ ಹಾರ್ಚ್ ಡಿಸೈನ್ನ ಮಾಡಿದ್ದೆ. ಈ ಡಿಸೈನ್ಗಳಿಗೆ ನಾನು ಆಗಲೇ ಹೇಳಿದಾಗೆ 450 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ಹಾಗೆಯೇ ಸ್ನೇಹಿತರೆ, ಈ ಒಂದು ಕುಚ್ಚುಗಳನ್ನ ತೋರಿಸ್ತಾ ನಿಮಗೆ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಬೀಡ್ಸ್ಗಳನ್ನ ಸೇಲ್ ಮಾಡ್ತಿದ್ದೆ ಅಲ್ವಾ. ಸೊ ಅದನ್ನು ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಬರೀ ಕೊರಿಯರ್ ಚಾರ್ಜನ್ನ ಮಾತ್ರ ತೊಗೊಂಡು ಬೀಡ್ಸ್ಗಳನ್ನ ಫ್ರೀಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ನಾನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಬಿಗಿನರ್ಸ್ ಕಿಟ್ ಬೇಕು ಅಂತಂದರೂ ಕೂಡ ಅಷ್ಟೇ. 3 ಥರ ಝರಿ ಥ್ರೆಡ್ ಇರುತ್ತೆ, ಹಾಗೆಯೇ ಒಂದು ಸಿಲ್ಕ್ ಥ್ರೆಡ್ ಇರುತ್ತೆ, ಮತ್ತು 2 ಬೇಬಿ ಕುಚ್ ನೀಡಲ್ಲು, ಟ್ರಿಮ್ಮರು, ಗಮ್ಮು, ಮತ್ತು ಒಂದು ಕ್ರೋಶಾ ನೀಡಲ್ಲು, ಇಷ್ಟೆಲ್ಲ ಇರುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ 20 ಟೈಪ್ಸ್ ಆಫ್ ಬೀಡ್ಸ್ ಕೂಡ ಇರುತ್ತೆ. ಈ ಒಂದು ಬಿಗಿನರ್ಸ್ ಕಿಟ್ನ ನಾನು ಫಸ್ಟು
550 ಕೊಡ್ತಾಯಿದ್ದೆ. ಈಗ ಅದನ್ನು ನಾನು 300 ರುಪೀಸ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಎಲ್ಲದೂ ಒಂದೇ ಕಡೆ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನಾನು ತಮ್ನೇಲಲ್ಲಿ ನಂಬರ್ನ ಹಾಕಿರ್ತೀನಿ. ಅದು ಬಂದು ನನ್ನ ಒಂದು ವಾಟ್ಸಪ್ ನಂಬರ್ ಆಗಿರುತ್ತೆ. ನಿಮಗೆ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ನೀವು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಇಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ, ನಾನು ಬೀಡ್ಸ್ಗಳಿಗೆ ದುಡ್ಡು ತೊಗೊತಾ ಇಲ್ಲ. ಬರೀ ಎಕ್ಸ್ಟ್ರಾ ಐಟಮ್ಸ್ ಏನಿದೆ ಅಲ್ವಾ ಅದು ಮತ್ತು ಕೊರಿಯರ್ ಚಾರ್ಜ್ ಅಷ್ಟನ್ನೇ ತೊಗೊಂಡು ನಾನು ಈ ಒಂದು ಬಿಗಿನರ್ಸ್ ಕಿಟ್ಟು ಕೂಡ ಕೊಡ್ತಾ ಇರೋದು. ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರು ಮಾತ್ರ ತಪ್ಪದೇ ಬುಕ್ ಮಾಡಿಕೊಂಡು ತೊಗೋಬೋದು. ಇದೇ ಬೀಡ್ಸ್ನ ನೀವು ಅಂಗಡೀಲಿ ತೊಗೋತೀರಾ ಅಂತ ಅಂದರೆ 10 ಗ್ರಾಮ್ಸ್ಗೆ 20 ರುಪೀಸ್ ತೊಗೋತಾರೆ ಸ್ನೇಹಿತರೆ. 10 ಗ್ರಾಮ್ಗೆ 20 ರುಪೀಸ್ ಅಂತ ಅಂದ್ರೂ ನಿಮಗೆ 20 ಟೈಪ್ಸ್ ಆಫ್ ಬೀಡ್ಸ್ನ 10 ಗ್ರಾಮ್ಸ್ ತೊಗೋಬೇಕು ಅಂದರೆ ನಿಮಗೆ ಹತ್ತತ್ರ 600 ರುಪೀಸ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಬರೀ ಕೊರಿಯರ್ ಚಾರ್ಜ್ನ ಮಾತ್ರ ತೊಗೊಂಡು ನಿಮಗೆ ಬೀಡ್ಸ್ಗಳನ್ನ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಬೀಡ್ಸ್ಗಳ ಅವಶ್ಯಕತೆ ಇರೋರು, ಕೆಲವರು ಹಳ್ಳಿ ಕಡೆ ಇರ್ತಾರೆ, ಅವ್ರಿಗೆ ಬೀಡ್ಸ್ಗಳು ಅಂದರೆ ಡಿಸೈನ್ಸ್ಗಳು ಸಿಗ್ತಾ ಇರೋಲ್ಲ. ಸೊ ಅಂಥವ್ರು ಈ ಒಂದು ಅವಕಾಶನ ಯೂಸ್ ಮಾಡ್ಕೋಬೋದು ಅಂತಲೇ ಕೇಳ್ಕೊತೀನಿ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನಾನು ಇನ್ನೊಂದಷ್ಟು ಡಿಸೈನ್ಸ್ನ ಕೂಡ ಹಾಕಿದ್ದೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಪಿಕಾಟ್ ಡಿಸೈನ್ನ ಮಾಡಿದ್ದೀನಿ. ಸೊ ಈ ಒಂದು ಡಿಸೈನ್ಗೆ ನಾನು 500 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ನೀವು ಕೂಡ ಅಷ್ಟೇ 400ಇಂದ 500ವರೆಗೂ ಈ ಡಿಸೈನ್ಗೆ ಚಾರ್ಜ್ ಮಾಡ್ಕೋಬೋದು. ಇನ್ನು ಬೇಬಿ ಕುಚ್ಚು ಅಂತ ಹೇಳಬೇಕು ಅಂದರೆ ಬೇಬಿ ಕುಚ್ಚು ಅಂತೂ ಲೆಕ್ಕನೇ ಇರೋದಿಲ್ಲ ಸ್ನೇಹಿತರೆ, ಅಷ್ಟು ಸೀರೆಗಳಿಗೆ ಹಾಕ್ತಾ ಇರ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.